ಓಕೆ, ಸೊ ಈ ಬಾರಿಯ ಬಜೆಟ್ ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನ ಹುಟ್ಟಿಸಿದೆ ಮತ್ತು ಜನರು ಏನು ಹೇಳ್ತಾ ಇದ್ದಾರೆ, ವಿವಿಧ ವಲಯಗಳು ವಿವಿಧ ವರ್ಗಗಳು ಯಾವ ರೀತಿಯಾಗಿ ಈ ಬಾರಿಯ ಬಜೆಟ್ ನಲ್ಲಿ ನಮಗೇನಾದರೂ ಸಿಗಬಹುದಾ ಅನ್ನುವ ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾರೆ ನನ್ನ ಕಲೀಗ್ ವಿನೋದ್. ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ವಿನೋದ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯರು ತಮ್ಮ ಐತಿಹಾಸಿಕ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆದ್ರೆ ಈ ಬಾರಿಯ ಬಜೆಟ್ ವಿನೋದ್ ಅಷ್ಟು ಈಸಿ ಆಗಿರ್ತಕ್ಕಂಥ ಟಾಸ್ಕ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಸಾಲು ಸಾಲು ಸವಾಲುಗಳಿರ್ತಕ್ಕಂಥದ್ದು, ಆರ್ಥಿಕ ಸ್ಥಿತಿಗತಿಯ ಸವಾಲಾಗಿರಬಹುದು ಮತ್ತು ಪಕ್ಷದಲ್ಲಿ ಆಂತರಿಕವಾಗಿ ನಡೀತಾ ಇರ್ತಕ್ಕಂಥ ಸವಾಲುಗಳಾಗಿರ್ಬೋದು. ಈ ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಯಾವ ರೀತಿಗೆ ಯಶಸ್ವಿ ಬಜೆಟ್ ಅನ್ನ, ಜನಪರ ಬಜೆಟ್ ಅನ್ನ ಯಾವ ರೀತಿಗೆ ಮಂಡಿಸ್ತಾರೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸೊ ಯಾವ ರೀತಿಯಾದಂತಹ ನಿರೀಕ್ಷೆಗಳಿದಾವೆ, ಯಾವ ರೀತಿಯಾಗಿ ಜನರು ಈ ಬಾರಿಯ ಬಜೆಟ್ ಅನ್ನ ನೋಡ್ತಾ ಇದ್ದಾರೆ, ವಿವಿಧ ವಲಯಗಳು ವಿವಿಧ ವರ್ಗಗಳು ವಿವಿಧ ಜಿಲ್ಲೆಗಳು ಯಾವ ರೀತಿಗೆ ತಮ್ಮ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ವಿನೋದ್. ಶಿವಶಂಕರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇದು ಐತಿಹಾಸಿಕ ಬಜೆಟ್. ಅಂದರೆ ರಾಜ್ಯದ ಮುಖ್ಯಮಂತ್ರಿ ಆಗಿ 9ನೇ ಬಜೆಟ್ ಮತ್ತು ಈ ಹಿಂದೆ ಹಣಕಾಸು ಸಚಿವರಾಗಿ 7 ಬಜೆಟ್ ಅನ್ನು ಮಾಡಿದ್ರು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಈ ಒಂದು 17ನೇ ಬಜೆಟ್ಗೆ ರಾಜ್ಯ ಸರ್ಕಾರ ಒಂದು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿ ಆಗ್ತಿದೆ. ಯಾಕಂದ್ರೆ ನೋಡಿ, ಒಂದು ಐತಿಹಾಸಿಕ ಬಜೆಟ್ ಅಂದ್ರೆ ಯಾರಿಗೇ ಆಗಿರಲಿ ಒಂದು ತುಂಬಾ ನಿರೀಕ್ಷೆಗಳಿರ್ತವೆ. ಯಾಕಂದ್ರೆ ನಮಗೆ ಜನಗಳ ಪರವಾಗಿ ಯಾವ ಯೋಜನೆಗಳ ಘೋಷಣೆ ಮಾಡ್ತಾರೆ, ಜೊತೆಗೆ ಪಂಚ ಗ್ಯಾರಂಟಿಗಳು ಮತ್ತೆ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದ್ರೆ ಪಂಚ ಗ್ಯಾರಂಟಿಗಳ ಕೆಲವಷ್ಟು ಮಾನದಂಡಗಳು ಹಾಕಿದ್ದಾರೆ. ಸೊ ಹಾಗಾಗಿ ಪಂಚ ಗ್ಯಾರಂಟಿ ಎಕ್ಸ್ಟೆಂಡ್ ಮಾಡ್ತಾರೆ, ಜೊತೆಗೆ ಅಭಿವೃದ್ಧಿ ಯೋಜನೆಗಳು ಎಷ್ಟು ಕೊಡ್ತಾರೆ, ಜೊತೆಗೆ ನೀರಾವರಿ ಯೋಜನೆಗಳಿಗೆ ಎಷ್ಟು ಹಣ ಮೀಸಲಿಡ್ತಾರೆ, ಮತ್ತೆ ಕೆಲವಷ್ಟು ಪ್ರಾಜೆಕ್ಟ್ಗಳು ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಆಗ್ತಕ್ಕಂಥ ಕೆಲವಷ್ಟು ಪ್ರಾಜೆಕ್ಟ್ಗಳಿಗೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದು ಈ ಎಲ್ಲ ಒಂದು ನಿರೀಕ್ಷೆಗಳು ರಾಜ್ಯದ ಜನರ ಮುಂದೆ ಇದೆ. ಈಗ ನಿನ್ನೆ ನಾವು ಸಾಕಷ್ಟು ಜನರನ್ನ ಮಾತಾಡ್ಸಿದ್ವಿ, ನೀವು ಬಜೆಟ್ ಅಲ್ಲಿ ಏನು ನಿರೀಕ್ಷೆ ಮಾಡ್ತೀರ ಅಂತ. ಆ ಒಂದು ಸಂದರ್ಭ ರಾಜ್ಯದ ಜನತೆಗಳು ಹೇಳಿದ್ರು, ಒಂದು ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು, ಅದರಿಂದ ಆರ್ಥಿಕತೆ ಒಂದು ಹಳಿ ತಪ್ತಾ ಇದೆ ಅನ್ನೋ ಮಾತುಗಳನ್ನು ಒಂದು ಸಾರ್ವಜನಿಕರು ಹೇಳಿದ್ರು. ಯಾಕಂದ್ರೆ ಇಲ್ಲಿ ನೋಡ್ತಕ್ಕಂಥದ್ದು ಪ್ರತಿ ವರ್ಷ 50ರಿಂದ 52,000 ಕೋಟಿ ಗ್ಯಾರಂಟಿಗಳಿಗೆ ಹೋಗುತ್ತೆ. ಕಳೆದ 3 ವರ್ಷದಲ್ಲಿ 1,20,000 ಕೋಟಿಗೂ ಅಧಿಕ ಹಣವನ್ನ ಬರೀ ಕೇವಲ ಗ್ಯಾರಂಟಿಗಳಿಗೆ ಹೋಗಿದೆ. ಇದೇ ಹಣವನ್ನ ನಾವು ಅಭಿವೃದ್ಧಿಗೆ ಬಳಸ್ಕೋಬಹುದಿತ್ತು ಅನ್ನೋ ಮಾತನ್ನು ರಾಜ್ಯ ಜನತೆ ಹೇಳಿದರೆ. ಈಗ ನೋಡಿ, ಪ್ರಮೋದ್ ಮಲ್ಲಿಕ್ ಶಿವಶಂಕರ್, ಇಲ್ಲಿ ಪ್ರಮುಖವಾಗಿ ಕೇವಲ 50ರಿಂದ 52,000 ಕೋಟಿ ಕೇವಲ ಗ್ಯಾರಂಟಿಗಳಿಗೆ ಈ ಹಿಂದೆ ಆಗ್ತಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಆದ್ರೆ ಈ ವರ್ಷದ ಬಜೆಟ್ ಅಲ್ಲಿ 2 ಮಾತುಗಳು ಕೇವಲ ಗ್ಯಾರಂಟಿ ವಿಚಾರಕ್ಕೆ ಕೇಳಿ ಬರ್ತಿದೆ. ಅದೇನಂದ್ರೆ, ಒಂದು ಕಡೆ ಗ್ಯಾರಂಟಿ ಪರಿಷ್ಕರಣೆ ಮಾಡ್ಬೇಕಂದ್ಬಿಟ್ಟು DCM ಆಗಿರಲಿ ಕೆಲವಷ್ಟು ಸಚಿವರುಗಳಾಗಲಿ ಈ ಒಂದು ಮಾತುಗಳನ್ನ ಹೇಳಿದ್ರೆ, ಮತ್ತು ಅದೇ ಸಿಎಂ ಸಿದ್ದರಾಮಯ್ಯ ವರದಲ್ಲಿ ಬರ್ತಕ್ಕಂಥ ಮಾತುಗಳು ಈ ವರ್ಷದ ಬಜೆಟ್ ನಲ್ಲಿ ಗ್ಯಾರಂಟಿ ಯೋಜನೆಗಳು 60,000 ಕೋಟಿ ಹಣ ಮೀಸಲಿಡುವ ಸಾಧ್ಯತೆ ಇದೆ ಎಂದು ವಲಯದಲ್ಲಿ ಕೇಳಿ ಬರ್ತಿತ್ತು, ಕಾಂಗ್ರೆಸ್ ವಲಯದಲ್ಲಿ. ಇನ್ನು ಇದೊಂದು ಕಡೆ ಐತಿ ಗ್ಯಾರಂಟಿಗಳದ್ದು. ಇನ್ನು ಮತ್ತೊಂದು ಕಡೆ ರಾಜ್ಯ ಸಾಲ ನೋಡೋಣ. ಕಳೆದ ವರ್ಷದಲ್ಲಿ ಅಂದ್ರೆ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಥಮ ಬಾರಿಗೆ ಸಿಎಂ ಆದಂತ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸಾಲ 1,10,000 12,000 ಕೋಟಿಗೆ ಇತ್ತು. ಆದ್ರೆ ಅದೇ ಇದೀಗ ಸಿಎಂ ಸಿದ್ದರಾಮಯ್ಯ 2ನೇ ಆಡಳಿತದ ಅವಧಿಯಲ್ಲಿ ಈ ವರ್ಷದ ಬಜೆಟ್ಗೆ ಸಾಲ ಸೇರಿ 8 ಲಕ್ಷಕ್ಕೂ ಅಧಿಕ ಲಕ್ಷ ಕೋಟಿ ಸಾಲ ಆಗುವ ಸಾಧ್ಯತೆ ಆಗುತ್ತೆ ಅಂದ್ಬಿಟ್ಟು ಈಗಾಗಲೇ ಅಂದಾಜಿಸಲಾಗಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ರೀತಿ ಅಂಕಿ ಅಂಶಗಳು ಕೊಟ್ಟಿಲ್ಲ. ನಾವೆಷ್ಟು ಹಣ ಸಾಲವನ್ನು ತೆಗೆದುಕೊಳ್ತೀವಿ, ಜೊತೆಗೆ ಎಷ್ಟು ಬಡ್ಡಿ ಕಟ್ತೀವಿ ಅಂದ್ಬಿಟ್ಟು ಯಾವುದೇ ರೀತಿ ಅಧಿಕೃತವಾಗಿ ಅಂಕಿ ಸಂಖ್ಯೆಗಳು ಕೊಟ್ಟಿಲ್ಲ. ಆದ್ರೆ ಬರ್ತಕ್ಕಂಥ ಮೂಲಗಳ ಪ್ರಕಾರ 1,24,000 ಕೋಟಿ ರಾಜ್ಯದ ಸಾಲ ತೆಗೆದುಕೊಳ್ತಾರೆ, ಜೊತೆಗೆ 48,000 ಕೋಟಿ ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಕೇವಲ ಆ ಬಡ್ಡಿಗೆ ರಾಜ್ಯ ಸರ್ಕಾರ ಏನು 7 ಲಕ್ಷ ಇದೆ ಈ ಪ್ರೆಸೆಂಟ್, ಅದಕ್ಕೆ ಬಡ್ಡಿಗಾಗಿ ಇಷ್ಟೊಂದು ಹಣ ಮೀಸಲಿಡ್ತಿದೆ ಅಂದ್ಬಿಟ್ಟು ಹೇಳುತ್ತೆ. ಇನ್ನು ಪ್ರಮುಖವಾಗಿ ನೀವು ಹೇಳ್ತಾ ಇದ್ರೆ ಕೆಲವಷ್ಟು ವಲಯಗಳಿಗೆ ಒಂದು ಬೇಡಿಕೆಗಳು ತುಂಬಾ ಇದಾವೆ. ವಿಶೇಷವಾಗಿ ರೈತ ವರ್ಗಕ್ಕೆ ಸಾಕಷ್ಟು ಬೇಡಿಕೆಗಳಿದಾವೆ. ಏನಂದ್ರೆ, ನಾವು ರೈತ ನಾಯಕರ ಜೊತೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಇದು ಹಾಸ್ಯಾಸ್ಪದ ಅನಿಸಿದ್ರು ನೈಜ ಸಂಗತಿ. ಯಾರು ರೈತರನ್ನು ಮದುವೆ ಆಗ್ತಾರೋ ಅವರಿಗೆ 10 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು, ಜೊತೆಗೆ ಅಂತ ಮದುವೆ ಆಗೋರಿಗೆ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕನ್ನೋ ಒಂದು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಒಂದು ರೈತ ಮುಖಂಡರುಗಳು ಬೇಡಿಕೆಯನ್ನ ರಾಜ್ಯ ಸರ್ಕಾರ ಸಲ್ಲಿಸಿದ್ರು. ಅಂದ್ರೆ ರೈತರಿಗೆ ಹೆಣ್ಣುಗಳು ಸಿಗ್ತಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ಬೇಡಿಕೆಯನ್ನು ಸಲ್ಲಿಸಿದ್ರು. ಜೊತೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ನೀರಾವರಿ ಯೋಜನೆಗಳಿದಾವಲ್ಲ, ಅಂದ್ರೆ ಕೆಲವೊಂಷ್ಟು ಯೋಜನೆಗಳು ರಾಜ್ಯ ಸರ್ಕಾರದ ಅಂಡರ್ಲಿದೆ, ಕೆಲವೊಂಷ್ಟು ಯೋಜನೆಗಳಿದಾವಲ್ಲ, ಅಂದ್ರೆ ಅಂತಾರಾಜ್ಯ ಪ್ರಾಜೆಕ್ಟ್ಗಳಿದೆಯಲ್ಲ, ಆ ವಿಚಾರವಾಗಿ ಅಪರ ಕೃಷ್ಣ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಇನ್ನೂ ಹಲವಾರು ಯೋಜನೆಗಳಿಗೆ ಈ ವರ್ಷದ ಬಜೆಟ್ ನಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕು. ಜೊತೆಗೆ ಈ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3 ಏನಿದೆಯಲ್ಲ, ಅದಕ್ಕೆ ಈಗಾಗಲೇ 70,000 ಕೋಟಿ ಹಣವನ್ನ 5 ವರ್ಷದಲ್ಲಿ ನೀಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಬಜೆಟ್ನಲ್ಲಿ 8ರಿಂದ 15,000 ಕೋಟಿ ಹಣವನ್ನ ಈ ಆರ್ಥಿಕ ವರ್ಷದಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 3ಗೆ ನೀಡುವ ಸಾಧ್ಯತೆ, ಅದನ್ನು ಬೇಕೇ ಬೇಕನ್ನುವ ಬೇಡಿಕೆಯನ್ನು ರಾಜ್ಯ ಜನತೆ ಮುಂದಿಟ್ಟಿದ್ದಾರೆ. ಇದು ರಾಜ್ಯದ ಮತ್ತೊಂದು ಕಡೆ ಈ ನಾಯಕರಲ್ಲ, ಈ ರೈತ ನಾಯಕರು ಈ ಬೆಂಬಲ ಬೆಲೆ, ವಿಶೇಷವಾಗಿ ರಾಜ್ಯದ ರೈತರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆ. ಯಾಕಂದ್ರೆ ರೈತರು ಬೆಳೀತಾರೆ, ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ಬೆಲೆ ಸಿಗ್ತಲ್ಲ. ಈ ಒಂದು ನಿಟ್ಟಿನಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕನ್ನೋ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಂಜಾಬ್ ಮಾದರಿಯಲ್ಲಿ ಈ ರೈತರು ಬೆಳೆದ
ಬಂದಿರತಕ್ಕಂಥ ತರಕಾರಿಗಳಿಗೆ ಟೋಲ್ ಫ್ರೀ ವ್ಯವಸ್ಥೆಯನ್ನ ಜಾರಿ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ಒಲವು ತೋರಿಸಿದಾರೆಲ್ಲ ಮಾಹಿತಿಗಳು ಬರ್ತವೆ. ಸೊ ಹಾಗಾಗಿ ಆ ಯೋಜನೆ ಇಂದಿನ ಬಜೆಟ್ ಅಲ್ಲಿ ಘೋಷಣೆ ಆಗುವ ಸಾಧ್ಯತೆಗಳಿದೆ. ಇನ್ನು ಈ ಕಡೆ ಗ್ಯಾರಂಟಿಗಳಿಗೆ ಬಂದಂತ ಸಂದರ್ಭದಲ್ಲಿ ನಾವು ಈ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಆ ಒಂದು ಯೋಜನೆಯಲ್ಲಿ ಮತ್ತೆರಡು ತಿದ್ದುಪಡಿಯನ್ನು ಮಾಡಲಿಕ್ಕೆ ಮತ್ತೆರಡು ಯೋಜನೆಗಳ ಘೋಷಣೆ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾಕಂದ್ರೆ ಪ್ರಥಮ ಬಾರಿಗೆ ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ಈ ಹಿಂದೆ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಹಣವನ್ನು ಡೆಬಿಟ್ ಹಣ ಅಥವಾ 5 ಕೆಜಿ ಅಕ್ಕಿ ಏನು ಕೊಡ್ತಿದ್ರು ಅದರ ಬದಲಾಗಿ ಇಂದಿರಾ ಹೆಸರಿನಲ್ಲಿ ಒಂದು ಕಿಟ್ ಅಂದ್ರೆ ಇಂದಿರಾ ಗಾಂಧಿ ಹೆಸರಿನಲ್ಲಿ ಒಂದು ಕಿಟ್ ಕೊಡಕ್ಕೆ ಮುಂದಾಗಿದೆ. ಯಾಕಂದ್ರೆ ಈ ಯೋಜನೆ ಪ್ರಸ್ತುತವಾಗಿ ಒಂದು ತೆಲಂಗಾಣದಲ್ಲಿ ಇದೆ. ಆ ಒಂದು ತೆಲಂಗಾಣ ಮಾದರಿಯಲ್ಲಿ ಅಳವಡಿಸಿಕೊಳ್ಳಕ್ಕೆ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಅನ್ನೋ ಮಾಹಿತಿಗಳು ಕೇಳಿಬರುತ್ತೆ. ಅಂದ್ರೆ 1 ಕೆಜಿ ಅಕ್ಕಿ ಅಂದ್ರೆ 1 ಕೆಜಿ ತೊಗರಿಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಈ 5 ಕೆಜಿ ಕಿಟ್ ಅನ್ನ ಇಂದಿರಾ ಗಾಂಧಿ ಕಿಟ್ ಅನ್ನ ಯೋಜನೆಯಲ್ಲಿ ಕೊಡಲಿಕ್ಕೆ ಮುಂದಾಗಿದೆ. ಇನ್ನು ಮತ್ತೊಂದು ಕಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಮಹಿಳೆಯರಿಗೆ 2 ಸೀರೆಗಳನ್ನ ಅಂದ್ರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಏನಿದೆ ಆ ಒಂದು ಯೋಜನೆಯಲ್ಲಿ ಪ್ರತಿ ವರ್ಷ 2 ಸೀರೆಗಳನ್ನ ನೀಡೋಕೆ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಇದೊಂದು ಕಡೆ ಕೈಗಾರಿಕಾ ವಲಯಗಳಿಗೆ ಪ್ರಮುಖವಾಗಿ ಯಾಕೆ ಕೈಗಾರಿಕಾ ವಲಯದಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಅಂದ್ರೆ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು, ಜೊತೆಗೆ ಕೈಗಾರಿಕಾ ವಲಯಗಳು MNC ಕಂಪನಿಗಳು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಬರಬೇಕಾದ್ರೆ ಒಂದು ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕಾ ಅಭಿವೃದ್ಧಿ ಆಗೋದು ಅಷ್ಟು ಮುಖ್ಯ ಆಗಿರುತ್ತಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕೈಗಾರಿಕಾ ವಲಯದ ಉದ್ಯಮಿಗಳು ಮನವಿಯನ್ನು ನೀಡಿದ್ದಾರೆ. ಶಿವಶಂಕರ್.